ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕನ್ನಡ ಕಡ್ಡಾಯ ಮತ್ತು ಸಾಮಾನ್ಯ ಕನ್ನಡ ವಿಲೇಜ್ ಅಕೌಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾವು ನೋಡೋಣ. ಅದರಲ್ಲಿ ಸಮಾಸಗಳ ಬಗ್ಗೆ ಇವತ್ತಿನ ದಿವಸ ನಾವು ಅಧ್ಯಯನ ಮಾಡೋಣ. ಸಮಾಸಗಳು ಎಂದರೇನು, ಸಮಾಸಗಳ ವಿಧಗಳೆಷ್ಟು, ಸಮಾಸಗಳು ಹೇಗೆ ಆಗುತ್ತವೆ, ಇವುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಮಾಸಗಳ ಸಂಪೂರ್ಣ ಅಧ್ಯಯನವನ್ನು ನಾವು ಮಾಡೋಣ. ದೆನ್ ಎಕ್ಸಾಮ್ಸು ಹತ್ತಿರ ಇರೋದ್ರಿಂದ ಫುಲ್ ಶಾರ್ಟ್ ಆಗಿ ಆಗಿರ್ತದೆ ವಿಡಿಯೋ. ದೆನ್ ಸಮಾಸಗಳು ಎಂದರೆ ಎರಡು ಅಥವಾ ಹಲವು ಪದಗಳ ಒಂದು ಗೂಡಿ ಒಂದು ಶಬ್ದ ಆಗೋದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಸಮಾಸಗಳು ಅಂತೇಳಿ ಕರಿತೀವಿ. ಉದಾಹರಣೆ ನೋಡ್ರಿ, ಸಮಾಸಗಳು ಅಂತೇಳಿದ್ರೆ ತಲೆಯಲ್ಲಿ ಹಲ್ಲಿ ಪ್ಲಸ್ ನೋವು ಏನಾಗ್ತದೆ ಅಂದ್ರೆ ತಲೆನೋವು. ಇದು ನೋಡ್ರಿ, ತಲೆನೋವು. ತಲೆಯಲ್ಲಿ ಅಂದ್ರೆ ತಲೆ ಪ್ಲಸ್ ಅಲ್ಲಿ ನೋವು ಪ್ಲಸ್ ನೋವು ಏನಾಗ್ತದೆ ಅಂದ್ರೆ ತಲೆನೋವು. ಈ ಥರ ಶಬ್ದಗಳಿಗೆ ಏನಂತ ಕರಿತೀವಿ ಅಂದ್ರೆ ನಾವು ಸಮಾಸಗಳು ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ನೋಡ್ರಿ, ಕಣ್ಣಿನಿಂದ ನಿಂದ ಇಂದ ಪ್ಲಸ್ ಕುರುಡು ಏನಾಗ್ತದೆ ಅಂದ್ರೆ ಕಣ್ಣು ಕುರುಡು. ಈ ಥರ ಶಬ್ದಗಳಿಗೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಸಮಾಸಗಳು ಅಂತೇಳಿ ಕರಿತೀವಿ. ಸಮಾಸಗಳೊಳಗೆ ವಿಗ್ರಹ ವಾಕ್ಯ ಅಂತೇಳಿ ಬರ್ತದೆ. ವಿಗ್ರಹ ವಾಕ್ಯ ಅಂತಂದ್ರೆ ಸಮಾಸದ ಅರ್ಥವನ್ನು ಬಿಡಿಸಿ ಹೇಳುವ ಒಂದು ಮಾತುಗಳ ಗುಂಪಿಗೆ ಏನಂತ ಕರಿತೀವಿ ಅಂದ್ರೆ ನಾವು ವಿಗ್ರಹ ವಾಕ್ಯ ಅಂತೇಳಿ ಕರಿತೀವಿ. ಈಗ ಉದಾಹರಣೆ ನೋಡ್ರಿ, ಸಮಸ್ತ ಪದ ಅಂದ್ರೆ ಪೂರ್ವ ಪದ ಪ್ಲಸ್ ಉತ್ತರ ಪದ. ಈ ಥರ ಪದಗಳಿಗೆ ನಾವು ಬಿಡಿಸಿ ಬರ್ತೀವಲ್ಲ, ಬಿಡಿಸಿ ಹೇಳುವಂಥ ಪದಗಳಿಗೆ ಅಂತ ಕರಿತೀವಿ ಅಂದ್ರೆ ನಾವು ಇವುಗಳಿಗೆ ವಿಗ್ರಹ ವಾಕ್ಯ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ನೋಡ್ರಿ, ದೇವಮಂದಿರ. ಇಲ್ಲಿ ನೋಡ್ರಿ, ಇದ್ರ ಪೂರ್ವ ಪದ ಯಾವುದಪ್ಪ ಐತೆ ಅಂದ್ರೆ ದೇವರ ಪ್ಲಸ್ ಏನೈತಿ ಮಂದಿರ ಏನಪ್ಪ ಅಂದ್ರೆ ದೇವ ಮಂದಿರ. ಈ ಥರ ಪದಗಳಿಗೆ ಏನಂತ ಕರಿತೀವಿ ಅಂದ್ರೆ ನಾವು ಬಿಡಿಸಿ ಹೇಳುವಂಥ ಪದಗಳಿಗೆ ಏನಂತ ಕರಿತೀವಿ ಅಂದ್ರೆ ವಿಗ್ರಹ ವಾಕ್ಯ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡ್ರಿ, ಹೆಜ್ಜೇನು ಅಂದ್ರೆ ಇರಿದು ಪ್ಲಸ್ ಜೇನು ಹೆಜ್ಜೇನು. ಮುಂಗಾಲು, ಕಾಲಿನ ಪ್ಲಸ್ ಮುಂದು, ಇದಕ್ಕೇನಂತ ಕರಿತೀವಿ ಅಂದ್ರೆ ಮುಂಗಾಲು. ಈ ಥರ ಪದಗಳಿಗೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ವಿಗ್ರಹ ವಾಕ್ಯ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಸಮಾಸ ಯಾವ ಸನ್ನಿವೇಶದಲ್ಲಿ ಸಮಾಸ ಪದಗಳು ಆಗ್ತಾವಪ್ಪ ಅಂತೇಳಿದ್ರೆ ಸಂಸ್ಕೃತ ಶಬ್ದಗಳು ಸೇರಿ ಕನ್ನಡ ಶಬ್ದಗಳ ಸೇರಿ ತದ್ಭವಗಳು ಸೇರಿ ಅಚ್ಚೆಗನ್ನಡ ಶಬ್ದ ಮತ್ತು ತದ್ಭವ ಶಬ್ದಗಳು ಸೇರಿ ಏನಾಗ್ತಾವ ಅಂದ್ರೆ ಸಮಾಸಗಳಾಗ್ತಾವೆ. ನೋಡ್ರಿ, ಯಾವ ಸನ್ನಿವೇಶದಲ್ಲಿ ಸಮಾಸಗಳು ಆಗ್ತಾವ ಅಂದ್ರೆ ಸಂಸ್ಕೃತ ಮತ್ತು ಸಂಸ್ಕೃತ ಶಬ್ದಗಳು ಸೇರಿ ಸಮಾಸಗಳಾಗ್ತಾವ, ಕನ್ನಡ ಪ್ಲಸ್ ಕನ್ನಡ ಶಬ್ದಗಳು ಸೇರಿ ಸಮಾಸಗಳಾಗ್ತಾವ, ತದ್ಭವ ಪ್ಲಸ್ ತದ್ಭವ ಶಬ್ದಗಳು ಸೇರಿ ಏನಾಗ್ತಾವ ಸಮಾಸಗಳಾಗ್ತಾವ, ಅಚ್ಚೆಗನ್ನಡ ಮತ್ತು ತದ್ಭವ ಶಬ್ದಗಳು ಸೇರಿ ಏನಾಗ್ತಾವ ಅಂದ್ರೆ ಸಮಾಸಗಳಾಗ್ತಾವ. ಆದರೆ ಕನ್ನಡಕ್ಕೆ ಸಂಸ್ಕೃತ ಶಬ್ದಗಳು ಸೇರಿದ್ರೆ ಸಮಾಸಗಳು ಆಗಂಗಿಲ್ಲ. ಏನಾಗ್ತದಪ್ಪ ಅಂದ್ರೆ ಕನ್ನಡಕ್ಕೆ ಸಂಸ್ಕೃತ ಶಬ್ದಗಳು ಬಂದು ಎಲ್ಲಿ ಸೇರ್ತವೆ ನೋಡು, ಅಂತಹ ಪದಗಳಿಗೆ ಏನಾಗ್ತಾವು ಸಮಾಸ ಪದಗಳು ಆಗಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಸಮಾಸದ ವಿಧಗಳು ಎಷ್ಟದಪ್ಪ ಅಂತಂದ್ರೆ ಮೊದಲನೇದು ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ಇವು ಏನಪ್ಪ ಅಂದ್ರೆ ಒಟ್ಟಾರೆ ಸಮಾಸದ ವಿಧಗಳಾಗಿರ್ತಾವ ಇವು. ದೆನ್ ಈಗ ನಾವು ಮೊದಲನೇದಾಗಿ ಏನಪ್ಪ ಅಂದ್ರೆ ತತ್ಪುರುಷ ಸಮಾಸವನ್ನು ನೋಡೋಣ. ಯಾವುದಂದ್ರೆ ತತ್ಪುರುಷ ಸಮಾಸ. ಇದು ಕಡ್ಡಾಯ ಕನ್ನಡ ಮತ್ತು ಸಾಮಾನ್ಯ ಕನ್ನಡಕ್ಕೆ ಭಾಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಟಾಪಿಕ್ ಆಗಿರ್ತದೆ. ದಯವಿಟ್ಟು ಇನ್ನೂ ಯಾರ್ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದೇ ನೋಡ್ರಿ, ತತ್ಪುರುಷ ಸಮಾಸ ಅಂತಂದ್ರೆ ಏನಂದ್ರೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಉಳ್ಳಂಥ ಒಂದು ಸಮಾಸಕ್ಕೆ ಏನಂತ ಕರಿತೀವಿ ಅಂದ್ರೆ ತತ್ಪುರುಷ ಸಮಾಸ ಅಂತೇಳಿ ಕರಿತೀವಿ. ನೋಡ್ರಿ, ಇನ್ನೊಂದ್ಸತಿ ಸಮಾಸ ಅಂತಂದ್ರೆ ಏನಂದ್ರೆ ಎರಡು ನಾಮಪದಗಳು ಸೇರಿ ಸಮವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವುಳ್ಳ ಆಗಿದ್ರೆ ಏನಾಗ್ತದೆ ಆ ಪದಕ್ಕೆ ನಾವು ತತ್ಪುರುಷ ಸಮಾಸ ಅಂತೇಳಿ ಕರಿತೀವಿ. ಉದಾಹರಣೆ ನೋಡ್ರಿ, ಮರಗಾಲು. ಇದೇನ್ರಿ, ಮರದ ಪ್ಲಸ್ ಕಾಲು ಏನು ಕರಿತೀವಿ ಅಂದ್ರೆ ನಾವು ಮರಗಾಲ ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ನೋಡ್ರಿ, ಬೆಟ್ಟದಾವರೆ. ಬೆಟ್ಟದ ಪ್ಲಸ್ ದಾವರೆ ಬೆಟ್ಟದಾವರೆ. ಕೈ ತಪ್ಪು, ಕೈಯ ಪ್ಲಸ್ ತಪ್ಪು, ಇದೇನಂತ ಕೈ ತಪ್ಪು. ಈ ಥರ ಪದಗಳು ಏನಂತ ಕರಿತೀವಪ್ಪ ಅಂದ್ರೆ ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಹಗಲು ಗನಸು. ಇದು ನೋಡ್ರಿ, ಹಗಲಿನಲ್ಲಿ
ಪ್ಲಸ್ ಕನಸು. ನೋಡ್ರಿ ಇಲ್ಲಿ ಉತ್ತರ ಪದ ಏನಾಗ್ತೈತಿ ಪ್ರಧಾನವಾಗಿರ್ತತ್ತ. ಇಂಥ ಪದಗಳು ಏನು ಕರಿತೀವಿ ಅಂದ್ರೆ ನಾವು ಸಮಾಸ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡ್ರಿ, ಅರಮನೆ, ಎದೆಗುಹೆ, ಜಲರಾಶಿ, ತಲೆನೋವು, ಇಂಥ ಪದಗಳು ಎಂತ ಕರಿತೀವಿ ಅಂದ್ರೆ ನಾವು ತತ್ಪುರುಷ ಸಮಾಸ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕರ್ಮಧಾರಯ ಸಮಾಸ. ನೋಡ್ರಿ ಕರ್ಮಧಾರಯ ಸಮಾಸ ಅಂತಂದ್ರೆ ಏನಂದ್ರೆ ಪೂರ್ವೋತ್ತರ ಪದಗಳು ನೋಡ್ರಿ ಇಂಪಾರ್ಟೆಂಟ್, ಲಿಂಗ ವಚನ ವಿಭಕ್ತಿಗಳಿಂದ ಸಮನಾಗಿದ್ದು ವಿಶೇಷಣಗಳಿಂದ ಕೂಡಿ ಆಗುವ ಸಮಾಸಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಕರ್ಮಧಾರಯ ಸಮಾಸ ಅಂತೇಳಿ ಕರಿತೀವಿ. ನೋಡ್ರಿ ಸತಿ ಕರ್ಮಧಾರಯ ಸಮಾಸ ಅಂತಂದ್ರೆ ಏನಂದ್ರೆ ಲಿಂಗ ವಚನ ವಿಭಕ್ತಿಗಳಿಂದ ಸಮನಾಗಿದ್ದು ಏನಂದ್ರೆ ವಿಶೇಷಗಳಿಂದ ಕೂಡಿ ಆಗುವ ಅಂತಹ ಒಂದು ಸಮಾಸಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಕರ್ಮಧಾರಯ ಸಮಾಸ ಅಂತೇಳಿ ಕರಿತೀವಿ. ಉದಾಹರಣೆ ನೋಡ್ರಿ, ಹೊಸಗನ್ನಡ ಅಂದರೆ ಹೊಸದು ಪ್ಲಸ್ ಕನ್ನಡ, ಹೊಸಗನ್ನಡ ಏನು ಇಂಥ ಪದಗಳು ಏನಂತ ಕರಿತೀವಿ ನಾವು ಅಂದ್ರೆ ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ಲಿಂಗ ವಚನ ವಿಭಕ್ತಿ ವಿಶೇಷಣ ಇಂಥ ಪದಗಳಿಗೆ ಏನಂತ ಕರಿತೀವಿ ಅಂದ್ರೆ ನಾವು ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಹೆಜ್ಜೇನು, ಇರಿದು ಪ್ಲಸ್ ಜೇನು, ಇದಕ್ಕೇನು ಹೆಜ್ಜೇನು. ಕಿರುಗೆಜ್ಜೆ, ಕಿರಿಯ ಪ್ಲಸ್ ಗೆಜ್ಜೆ, ಕಿರುಗೆಜ್ಜೆ ಇಂಥ ಪದಗಳಿಗೆ ಅಂತ ಕರಿತೀವಿ ಅಂದ್ರೆ ನಾವು ಕರ್ಮಧಾರಯ ಸಮಾಸಗಳಂತೇಳಿ ಕರಿತೀವಿ. ದೆನ್ ನೆಕ್ಸ್ಟ್ ನಾವು ದ್ವಿಗು ಸಮಾಸವನ್ನು ನೋಡೋಣ. ಅದಂದ್ರೆ ದ್ವಿಗು ಸಮಾಸವನ್ನು ನೋಡೋಣ. ಈ ದ್ವಿಗು ಸಮಾಸ ಅಂತ ಹೆಂಗಾಗ್ತದಪ್ಪ ಅಂತ ಹೇಳಿದ್ರೆ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು, ಇಂಪಾರ್ಟೆಂಟ್ ನೋಡ್ರಿ ಇದು, ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿ ನಾಮಪದದೊಡನೆ ಸೇರಿ ಆಗುವಂತಹ ನಾವು ಸಮಾಸಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ದ್ವಿಗು ಸಮಾಸ ಅಂತ ಕರಿತೀವಿ. ನೋಡ್ರಿ ಪೂರ್ವ ಪದ ಒಂದು ಸಂಖ್ಯಾವಾಚಕವಾಗಿದ್ರೆ ಅದನ್ನು ನಾವು ಏನಂತ ಕರಿತೀವಿ ದ್ವಿಗು ಸಮಾಸ ಅಂತೇಳಿ ಕರಿತೀವಿ. ಅಂದ್ರೆ ಉತ್ತರ ಪದ ಏನಿರ್ಬೇಕಂದ್ರೆ ಯಾವುದಾದ್ರು ಒಂದು ನಾಮಪದ ಇರಬೇಕು. ನೋಡ್ರಿ ಒಕ್ಕಣ್ಣು, ಒಕ್ಕಣ್ಣು ಅಂದ್ರೆ ಒಂದು ಪ್ಲಸ್ ಕಣ್ಣು, ಒಕ್ಕಣ್ಣು. ನೋಡಲ್ಲ ಒಂದು ಅನ್ನೋದು ಏನಿರ್ತದೆ ಇದು ಸಂಖ್ಯಾವಾಚಕ ಶಬ್ದ ಆಗಿರ್ತದೆ. ಅದಕ್ಕೆ ಈ ಥರ ಪದಗಳು ಏನಂತ ಕರಿತೀವಿ ಅಂದ್ರೆ ದ್ವಿಗು ಸಮಾಸ ಅಂತ ಕರಿತೀವಿ. ಎರಡು ಪ್ಲಸ್ ಬಗೆ, ಇಬ್ಬಗೆ, ಸಪ್ತಸ್ವರ, ಸಪ್ತ ಪ್ಲಸ್ ಸ್ವರ, ಸಪ್ತಸ್ವರ ಇಂಥ ಪದಗಳು ಅಂತ ಕರಿತೀವಿ ಅಂದ್ರೆ ನಾವು ದ್ವಿಗು ಸಮಾಸ ಅಂತೇಳಿ ಕರಿತೀವಿ. ಏನು ಉದಾಹರಣೆ ನೋಡ್ರಿ, ನವರಾತ್ರಿ, ನಾಲ್ವಡಿ, ಮುಮ್ಮಡಿ, ದಶಮುಖಗಳು ಈ ಥರ ಶಬ್ದಗಳು ಬರ್ತವೆ ಅಂತಂತ ಕರಿತಾರೆ ಅಂದ್ರೆ ದ್ವಿಗು ಸಮಾಸ ಅಂತೇಳಿ ಕರೀತಾರೆ. ನೆಕ್ಸ್ಟ್ ನೋಡ್ರಿ ಅಂಶಿ ಸಮಾಸ. ನಾಲ್ಕನೇದು ಅಂಶಿ ಸಮಾಸ. ನೋಡ್ರಿ ಅಂಶಿ ಸಮಾಸ ಯಾವಾಗ ಆಗ್ತದೆ ಹೆಂಗಾಗ್ತದೆ ಅಂದ್ರೆ ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥವು ಪ್ರಧಾನವುಳ್ಳ ಸಮಾಸಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಅಂಶಿ ಸಮಾಸ ಅಂತೇಳಿ ಕರಿತೀವಿ. ತಿಳಿತಾ? ದೆನ್ ಎಕ್ಸಾಂಪಲ್ ನೋಡ್ರಿ ಅಂಶಿ ಸಮಾಸದ್ದು, ಮುಂದೆಲೆ ಅಂದ್ರೆ ಎಲೆಯ ಪ್ಲಸ್ ಮುಂದು ಅಂದ್ರೆ ಮುಂದೆಲೆ. ತುದಿ ಬೆರಳು, ಬೆರಳಿನ ಪ್ಲಸ್ ತುದಿ, ತುದಿ ಬೆರಳು. ಒಳಗೆರೆ, ಕೆರೆಯ ಪ್ಲಸ್ ಒಳಗು. ಈ ಥರ ಪದಗಳು ಏನು ಕರಿತೀವಿ ಅಂದ್ರೆ ನಾವು ಅಂಶಿ ಸಮಾಸ ಅಂತೇಳಿ ಕರಿತೀವಿ. ದ ನೆಕ್ಸ್ಟ್ ದ್ವಂದ್ವ ಸಮಾಸ ನೋಡ್ರಿ. ದ್ವಂದ್ವ ಸಮಾಸ, ದ್ವಂದ್ವ ಸಮಾಸ ಅಂತಂದ್ರೆ ಏನಂದ್ರೆ ಎರಡು ಅಥವಾ ಅನೇಕ ಪದಗಳು ಸೇರಿ ಎರಡು ಅಥವಾ ಅನೇಕ ಪದಗಳ ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳು ಏನಾಗಿರ್ತಾವೆ ಅಂದ್ರೆ ಪ್ರಧಾನವಾಗಿರ್ತಕ್ಕಂಥ ಪದಗಳಿಗೆ ಏನಂತ ಕರಿತೀವಿ ಅಂದ್ರೆ ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ದ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ಕೆರೆಯ ಪ್ಲಸ್ ಕಟ್ಟಿಯ ಪ್ಲಸ್ ಬಾವಿಯ. ಈ ಥರ ಏನಾಗ್ತದೆ ಅಂದ್ರೆ ಕೆರೆ ಕಟ್ಟಿ ಬಾವಿಗಳು ಈ ಥರ ಪದಗಳಿಗೆ ಏನಂತ ಕರಿತೀವಿ ಅಂದ್ರೆ ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ಉದಾಹರಣೆ ನೋಡ್ರಿ, ಕಾಫಿ ತಿಂಡಿ, ಕಾಫಿಯು ಪ್ಲಸ್ ತಿಂಡಿಯು ಅಂದರೆ ಕಾಫಿ ತಿಂಡಿ. ಈ ಎಕ್ಸಾಂಪಲ್ ನೋಡ್ರಿ, ಗುಡ್ಡ ಬೆಟ್ಟಗಳು ಅಥವಾ ಬೆಟ್ಟ ಗುಡ್ಡಗಳು, ಬೆಟ್ಟವು ಪ್ಲಸ್ ಗುಡ್ಡವು ಏನಾಗ್ತದೆ ಬೆಟ್ಟ ಗುಡ್ಡಗಳು. ಈಗ ಅಣ್ಣ ತಮ್ಮಂದಿರು, ಅಣ್ಣನು ಪ್ಲಸ್ ತಮ್ಮನು ಏನಾಗ್ತೈತಿ ಅಣ್ಣ ತಮ್ಮಂದಿರು. ಈ ಥರ ಇರತಕ್ಕಂಥ ನಾವು ಪದಗಳಿಗೆ ಅಂತ ಕರಿತೀವಿ ಅಂದ್ರೆ ದ್ವಂದ್ವ ಸಮಾಸ ಅಂತೇಳಿ ಕರಿತೀವಿ. ಉದಾಹರಣೆ ನೋಡ್ರಿ, ದ ನೆಕ್ಸ್ಟ್ ಬಹುರ್ವಿ ಸಮಾಸ. ಬಹುರ್ವಿ ಸಮಾಸ ಅಂತ ಹೇಳಿದ್ರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅಥವಾ ಅನ್ಯ ಪದದ ಅರ್ಥವು ಪ್ರಧಾನವುಳ್ಳ ಸಮಾಸಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಬಹುರ್ವಿ ಸಮಾಸ ಅಂತೇಳಿ ಕರಿತೀವಿ. ದೆನ್ ಉದಾಹರಣೆ ನೋಡ್ರಿ, ಬಹುರ್ವಿ ಸಮಾಸಕ್ಕೆ ಮುಕ್ಕಣ್ಣ. ಇದನ್ನ ಹೆಂಗೆ ಬಿಡಿಸಿ ಬರೆದಪ್ಪ ಅಂತಂದ್ರೆ ಮೂರು ಪ್ಲಸ್ ಕಣ್ಣು ಪ್ಲಸ್ ಉಳ್ಳವ. ಇವಂಗೆ ಏನಂತ ಕರಿತೀವಿ ಅಂದ್ರೆ ನಾವು ಮುಕ್ಕಣ್ಣ ಅಂತ ಕರಿತೀವಿ. ದ ನೆಕ್ಸ್ಟ್ ಉದಾಹರಣೆ ನೋಡ್ರಿ, ಸಹಸ್ರಾಕ್ಷ ಪಂಕದಲ್ಲಿ. ದೆನ್ ಈ ಥರ ನಾವು ಪದಗಳು ಎಂತ ಕರಿತೀವಿ ಅಂದ್ರೆ ಬಹುರ್ವಿ ಸಮಾಸ ಅಂತ ಕರಿತೀವಿ. ಸಹಸ್ರ ಪ್ಲಸ್ ಅಕ್ಷಿಗಳು ಪ್ಲಸ್ ಯಾರಿಗೂ. ಈ ಥರ ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ ಅಂದ್ರೆ ಅದು ಸಹಸ್ರಾಕ್ಷ ಪಂಕದಲ್ಲಿ ಅಂತ ಆಗ್ತೈತಿ. ದೆನ್ ನೋಡ್ರಿ, ಕುರಕುಲಾರ್ಕ, ಚಕ್ರಪಾಣಿ, ನಿಶಾಚಾರಿ ಈ ಥರ ಒಂದು ಪದಗಳು ಎಂತ ಕರಿತೀವಿ ನಾವು ಬಹುರ್ವಿ ಸಮಾಸ ಅಂತೇಳಿ ಕರಿತೀವಿ. ದ ನೆಕ್ಸ್ಟ್ ಒನ್ ಕ್ರಿಯಾ ಸಮಾಸ. ನೋಡ್ರಿ, ಪೂರ್ವ ಪದ ದ್ವಿತೀಯ ವಿಭಕ್ತಿಗಳಿಂದ ಕೂಡಿದ ಪದವಾಗಿದ್ದು ಉತ್ತರ ಪದ ಕ್ರಿಯೆಯೊಡನೆ ಕೂಡಿ ಆಗುವಂಥ ಸಮಾಸಕ್ಕೆ ಏನಂತ ನಾವು ಕರಿತೀವಿ ಅಂದ್ರೆ ಕ್ರಿಯಾ ಸಮಾಸ ಅಂತೇಳಿ ಕರಿತೀವಿ. ನೋಡ್ರಿ ಇನ್ನೊಂದ್ಸತಿ ಕ್ರಿಯಾ ಸಮಾಸ ಅಂದ್ರೆ ಏನಂತ ಹೇಳಿದ್ರೆ ಪೂರ್ವ ಪದ ದ್ವಿತೀಯ ವಿಭಕ್ತಿಯಿಂದ ಕೂಡಿದ ಪದವಾಗಿದ್ದು
ಉತ್ತರ ಪದ ಕ್ರಿಯೆಯೊಡನೆ ಕೂಡಿ ಆಗುವಂಥ ಸಮಾಸಗಳಿಗೆ ನಾವಂತ ಕರಿತೀವಿ ಅಂದರೆ ಕ್ರಿಯಾ ಸಮಾಸ ಅಂತ ಕರಿತೀವಿ. ನೋಡ್ರಿ ಉದಾಹರಣೆ ನೋಡ್ರಿ, ಸುಳ್ಳಾಡು, ಸುಳ್ಳನ್ನು ಪ್ಲಸ್ ಆಡು, ಸುಳ್ಳಾಡು. ನೋಡ್ರಿ ಉದಾಹರಣೆ ನೋಡ್ರಿ, ಕಣ್ಣೆರೆ, ಕಣ್ಣನ್ನು ಪ್ಲಸ್ ತೆರೆ, ಈ ಥರ ಪದಗಳಂತೆ ಕಣ್ಣೆರೆ. ವಿಷಕಾರು, ಕೈ ಮುಗಿ, ಕಂಗೆಡು, ಜೀವ ಬಿಡು, ಈ ಥರ ಪದಗಳಿಗೆ ಅಂತ ಕರಿತೀವಿ ಅಂದ್ರೆ ನಾವು ಕ್ರಿಯಾ ಸಮಾಸ ಅಂತೇಳಿ ಕರಿತೀವಿ. ದೆನ್ ನೆಕ್ಸ್ಟ್ ನೋಡ್ರಿ, ಗಮಕ ಸಮಾಸ. ಗಮಕ ಸಮಾಸ ಅಂತ ಹೇಳಿದ್ರೆ ಏನಂದ್ರೆ ಪೂರ್ವ ಪದವು ಸರ್ವನಾಮ ಕೃದಂತ ಗುಣವಾಚಕ ಸಂಖ್ಯೆಗಳಲ್ಲಿ ಒಂದಾಗಿದ್ದು ಉತ್ತರದಲ್ಲಿರುವ ನಾಮಪದಗಳೊಡನೆ ಕೂಡಿ ಆಗುವಂಥ ಸಮಾಸಕ್ಕೆ ಏನಂತ ಕರಿತೀವಿ ನಾವು ಗಮಕ ಸಮಾಸ ಅಂತೇಳಿ ಕರಿತೀವಿ. ನೋಡ್ರಿ ಗಮಕ ಸಮಾಸಕ್ಕೆ ಉದಾಹರಣೆ ನೋಡ್ರಿ, ಗಮಕ ಸಮಾಸಕ್ಕೆ ಉದಾಹರಣೆ, ಆ ಹುಡುಗ, ಅವನು ಪ್ಲಸ್ ಹುಡುಗ, ಆ ಹುಡುಗ, ಈ ಹುಡುಗಿ, ಇವಳು ಪ್ಲಸ್ ಹುಡುಗಿ, ಈ ಹುಡುಗಿ, ಈ ಥರದಂಥ ಪದಗಳು ಏನಂತ ಕರಿತೀವಿ ನಾವು ಗಮಕ ಸಮಾಸ ಅಂತೇಳಿ ಕರಿತೀವಿ. ದೆನ್ ನೋಡ್ರಿ ಈ ಗಮಕ ಸಮಾಸ ಒಳಗೆ ಕೃದಂತಕ್ಕೆ ಅಂತ ಹೇಳಿದ್ರೆ ಮಾಡಿದಡುಗೆ, ಈ ಥರ ಪದಗಳಿಗೆ ಬಿಡಿಸಿ ಬರೆದಾಗ ಮಾಡಿದುದು ಪ್ಲಸ್ ಅಡುಗೆ, ಇದಕ್ಕೇನಂತ ಕರಿತೀವಿ ಅಂದ್ರೆ ಮಾಡಿದಡಿಗೆ. ತೂಗುವ ತೊಟ್ಟಿಲು, ತೂಗುವುದು ಪ್ಲಸ್ ತೊಟ್ಟಿಲು, ಬಿಡಿಸಿ ಬರೆದಾಗ ಏನಾಗ್ತದಪ್ಪ ಅಂದ್ರೆ ತೂಗುವ ತೊಟ್ಟಿಲು ಅಂತೇಳಿ ಆಗ್ತದೆ. ಉಡುದಾರ, ಉಡುವುದು ಪ್ಲಸ್ ದಾರ, ಉಡುದಾರ, ಈ ಥರ ಪದಗಳಿಗೆ ಏನಂತ ಕರಿತೀವಿ ಅಂದ್ರೆ ನಾವು ಕೃದಂತಕ್ಕೆ ಅಂತ ಕರಿತೀವಿ. ಈ ಗುಣವಾಚಕಕ್ಕೆ ಪದಗಳನ್ನು ನೋಡ್ರಿ. ದ ನೆಕ್ಸ್ಟ್ ಗುಣವಾಚಕಕ್ಕೆ ಪದಗಳು, ಹಸಿಕಾಯಿ, ಹಸಿಯದು ಪ್ಲಸ್ ಕಾಯಿ, ಹಸಿಕಾಯಿ. ಹಳೆಗನ್ನಡ, ಬಿಡಿಸಿ ಬರ್ದಾಗ ನೋಡ್ರಿ, ಹಳೆಯದು ಪ್ಲಸ್ ಕನ್ನಡ, ಹಳೆಗನ್ನಡ. ಏನು ಉದಾಹರಣೆ ಇದೆ ಥರ ನೋಡ್ರಿ, ಕಿರಿಮಗಳು, ಬಿಳಿಯ ಬಟ್ಟೆ, ಅರಳು ಮೊಗ್ಗು, ಈ ಥರ ಪದಗಳು ಏನು ಕರಿತೀವಿ ಅಂದ್ರೆ ನಾವು ಗುಣವಾಚಕಕ್ಕೆ ಸಂಬಂಧಿಸಿದಂಥ ಸಮಾಸಗಳು ಅಂತ ಕರಿತೀವಿ. 110, 100 ಪ್ಲಸ್ 10, 110 ಸಂಖ್ಯೆಗೆ ಸಂಬಂಧಿಸಿದಂಥ ಗುಣವಾಚಕಗಳು ಇವು. 30, 36, 30 ಪ್ಲಸ್ 6, 36, 70, 20, ಈ ಥರ ಪದಗಳು ಅಂತ ಕರಿತೀವಿ ಅಂದ್ರೆ ನಾವು ಗುಣವಾಚಕ ಸಂಬಂಧ ಅಂತ ಕರಿತೀವಿ. ದೆನ್ ನಾವು ಇಲ್ಲಿ ತನಕ ನೋಡಿದಂಥ ವಿಡಿಯೋ ಯಾವುದಾಗಿರ್ತದಂದ್ರೆ ಇದು ಸಮಾಸಗಳಿಗೆ ಸಂಬಂಧಪಟ್ಟಂಥ ಒಂದು ಟಾಪಿಕ್ ಆಗಿರ್ತದೆ. ಇದು ಕನ್ನಡ ಕಡ್ಡಾಯಕ್ಕೆ ಮತ್ತು ಸಾಮಾನ್ಯ ಕನ್ನಡಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆದ ಟಾಪಿಕ್ ಆಗಿರ್ತದೆ. ಇನ್ನೂ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದೆನ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆ್ಯಂಡ್ MTSಗೂ ಸಂಬಂಧಪಟ್ಟಂಥ ವಿಡಿಯೋಗಳು ಈ ಚಾನಲಲ್ಲಿ ಬರ್ತಾವೆ. ದೆನ್ ಎಲ್ಲರೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.